ಮಹಾರಾಷ್ಟ್ರ ಸಿಎಂ ಆಯ್ಕೆ ಕಸರತ್ತಿಗೆ ಮೆಗಾ ಟ್ವಿಸ್ಟ್. ಪವಾರ್ ಬಣ ಜೊತೆ ಶಿಂದೆ ಸೀಕ್ರೆಟ್ ಮೀಟಿಂಗ್. ಶರದ್ ಪವಾರ್ ಬಣದ ಶಾಸಕರನ್ನ ಭೇಟಿಯಾಗಿದ್ದಕ್ಕೆ ಶಿಂದೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಹಾರಾಷ್ಟ್ರದ ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರದ ರಚನೆ ದೊಡ್ಡ ತಲೆನೋವಾಗಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ವಾರದಿಂದ ಈ ಒಂದು ಕಸರತ್ತು ನಡೀತಾ ಇದೆ. ಸಿಎಂ ಆಯ್ಕೆ ವಿಚಾರಕ್ಕೆ ಗಂಟಾಗಿದ್ದು ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಪ್ರಮುಖ ಖಾತೆಗಳ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂದೆ ಬಣ ಪಟ್ಟು ಹಿಡಿದು ಕೊನೆ ಹಂತದಲ್ಲಿ ಬಿಗ್ ಟ್ವಿಸ್ಟ್ ಪಡ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದು 1 ವೀಕ್ ಆಗಿದ್ದು ಕೂಡ ಸಿಎಂ ಆಯ್ಕೆ ಮಾಡೋದಕ್ಕೆ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದೆ. ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಒದ್ದಾಡ್ತಿರೋದನ್ನ ನೋಡ್ತಾ ಇದೀವಿ. ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರದ ರಚನೆ ದೊಡ್ಡ ತಲೆನೋವಾಗಿರೋದು ನೋಡ್ತಾ ಇದೀವಿ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವಂತಹ ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರದ ರಚನೆಯೇ ದೊಡ್ಡ ತಲೆನೋವಾಗಿದೆ. ಸಿಎಂ ಆಯ್ಕೆ ವಿಚಾರಕ್ಕೆ ಗಂಟಾಗಿದ್ದು ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಇನ್ನೇನು ಎಲ್ಲವೂ ಸುಸೂತ್ರವಾಗಿ ಆಯ್ತು ಅನ್ನುವಷ್ಟರಲ್ಲಿ ಕೊನೆ ಹಂತದಲ್ಲಿ ಮಹಾರಾಜಕೀಯ ಬಿಗ್ ಟ್ವಿಸ್ಟ್ ಪಡ್ಕೊಂಡಿರುವಂಥದ್ದು. ನವೆಂಬರ್ 21 ರಾತ್ರಿ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಂಥ ಮಹಾಯುತಿ ನಾಯಕರು ಮಹತ್ವದ ಮಾತುಕತೆನ ನಡೆಸಿದ್ರು. ಮುಂಬೈಲಿ ಮತ್ತೊಂದು ಸುತ್ತು ಸಭೆನ ನಡೆಸಿ ಸಿಎಂ ಹೆಸರು ಘೋಷಿಸುವುದಾಗಿ ಏಕನಾಥ್ ಶಿಂದೆ ಮಾಹಿತಿ ನೀಡಿದ್ರು. ಬಟ್ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಮುಂಬೈಗೆ ವಾಪಸ್ ಆಗಿದ್ರು. ಆದರೆ ಮಹಾಯುತಿ ನಾಯಕರು ಮಹಾರಾಷ್ಟ್ರಕ್ಕೆ ವಾಪಸ್ ಆದ ಬಳಿಕ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ. ಯಾಕೆಂದ್ರೆ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ್ ಸತಾರಾ ಜಿಲ್ಲೆ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ದು ಮಹಾಯುತಿಯ ಸಭೆ ಈಗ ರದ್ದಾಗಿರುತ್ತದೆ. ಸದ್ಯ ಏಕನಾಥ್ ಶಿಂದೆ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನಾಗಲಿದೆ, ಯಾರು ಆಗಲಿದ್ರೆ ಸಿಎಂ, ಸೊ ಈ ಒಂದು ಮಹಾಯುತಿ ಮುಂದುವರಿಯುತ್ತಾ ಅಥವಾ ಏನ್ ಆಗಲಿದೆ ಅನ್ನೋ ಒಂದು ಈಗ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗಿ 1 ವೀಕ್ ಆದರೂ ಕೂಡ ಇಂದಿಗೂ ಸಿಎಂ ಆಯ್ಕೆ ಮಾಡಿಕೊಳ್ಳುವಲ್ಲಿ ಸಿಎಂ ಆಯ್ಕೆ ಮಾಡೋದಕ್ಕೆ ಮಹಾಯುತಿ ಮಹಾಕೂಟಕ್ಕೆ ತಲೆನೋವಾಗಿ ಕಾಡ್ತಾ ಇರುವಂಥದ್ದು. ಇನ್ನು ಸತಾರಾ ಜಿಲ್ಲೆಯ ಸ್ವಗ್ರಾಮಕ್ಕೆ ತೆರಳಿರೋದಕ್ಕೂ ಮುನ್ನ, ಸತಾರಾ ಜಿಲ್ಲೆಯ ಸ್ವಗ್ರಾಮಕ್ಕೆ ಹೋಗೋದಕ್ಕೂ ಮುನ್ನ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಶರದ್ ಪವಾರ್ ಬಣದ ಶಾಸಕರನ್ನ ಭೇಟಿಯಾಗಿದ್ದಾರಂತೆ. ಈಗೊಂದು ಸುದ್ದಿ ಈಗ ಮತ್ತೆ ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದೆ. ಸಾಕಷ್ಟು ಸೌಂಡ್ ಮಾಡ್ತಿರುವಂಥದ್ದು. ಇದು ಹಲವು ರಾಜಕೀಯ ಊಹಾಪೋಹಗಳಿಗೆ ನಾಂದಿಯಾಡಿದೆ. ಶರದ್ ಪವಾರ್ ಮತ್ತು ಶಿಂದೆ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಇವತ್ತು ಸ್ವಗ್ರಾಮದಿಂದ ವಾಪಸ್ ಮುಂಬೈಗೆ ಬರಲಿದ್ದಾರೆ. ಬಂದ ನಂತರ ಮಹತ್ವದ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನ್ ಮಾಡ್ತಾರೆ, ಏನ್ ಆಗ್ಬೋದು? ಮಹಾರಾಷ್ಟ್ರ ಸಿಎಂ ಆಯ್ಕೆ ಇನ್ನು ಅತಂತ್ರವಾಗಿದ್ದು ಮುಖ್ಯಮಂತ್ರಿ ಯಾರೆಂಬುದು ಘೋಷಣೆ ಆಗಿಲ್ಲ. ಇದರ ನಡುವೆ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತದೆ. ಇದೇ ಡಿಸೆಂಬರ್ 5ರಂದು ಮಹಾರಾಷ್ಟ್ರದಲ್ಲಿ ಹೊಸ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಬಟ್
ಈಗ ಶಿಂದೆ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆ ಅಂತಂದ್ರೆ ಈಗಾಗಲೇ ಮಾರ್ಚ್ನಲ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗಿ